ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಕಂಪ್ಲಿ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯಲ್ಲಿರುವಂತಹ ಕೋದಂಡರಾಮ ದೇವಸ್ಥಾನದಲ್ಲಿ ಕಂಪ್ಲಿ ತಾಲೂಕಾ ಮಟ್ಟದ ಕಟ್ಟಡ ಕಾರ್ಮಿಕರಿಗೆ ಟೋಲ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಕಂಪ್ಲಿ ಶಾಸಕ ಗಣೇಶ್ ಅವರು ಬುಧವಾರ ಬೆಳಿಗ್ಗೆ 11:45 ಅವರು ಕಟ್ಟಡ ಕಾರ್ಮಿಕರಿಗೆ ಟೋಲ್ ಕಿಟ್ ವಿತರಣೆಯನ್ನ ಮಾಡಿದ್ದಾರೆ. ಎರಡು ವಿಧವಾಗಿ ವಿಂಗಡಣೆ ಮಾಡ್ತೀವಿ. ಒಂದನೇದು ಸಂಘಟಿತ ಕಾರ್ಮಿಕರು, ಆರ್ಗನೈಸ್ಡ್ ವರ್ಕರ್ಸ್, ಇನ್ನೊಂದು ಅಸಂಘಟಿತ ಕಾರ್ಮಿಕ ವರ್ಕರ್ಸ್. ಆರ್ಗನೈಸ್ಡ್ ವರ್ಕರ್ಸ್ ಅಂದ್ರೆ ಯಾರು ವ್ಯವಸ್ಥಿತವಾಗಿ ಒಂದು ಅಂಗಡಿಯಲ್ಲೋ, ಒಂದು ಹೋಟೆಲಲ್ಲೋ, ಒಂದು ಫ್ಯಾಕ್ಟರಿಯಲ್ಲೋ ಈ ತರದ ಇದನ್ನ ಮಾಡ್ತಕ್ಕಂಥವ್ರೆಲ್ಲ ಆರ್ಗನೈಸ್ಡ್ ವರ್ಕರ್ಸ್. ಇದು ಕೇವಲ ಶೇಕಡ, ಈ ಕಾರ್ಮಿಕ ವರ್ಗದ ಶೇಕಡ 10% ಮಾತ್ರ ಇದ್ದಾರೆ. ಇನ್ನು ಶೇಕಡ 90% ಅಸಂಘಟಿತ ಕಾರ್ಮಿಕರಿದ್ದಾರೆ. ಆ ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ವಿಧವಾದ ನಿರ್ದಿಷ್ಟ ಕಾಯಂ ಮಾಲಕ ಇರೋದಿಲ್ಲ. ಆ ಮಾಲಕ ಏನಾಗ್ತದೆ, ಪದೇ ಪದೇ ಚೇಂಜ್ ಆಗ್ತಾ ಇರ್ತಾನೆ ಅವರು. ಹಾಗಾಗಿ ಅವ್ರು ಯಾವುದೋ ಒಂದು ಸದಸ್ಯರ ಬರೀ ಸರ್ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿರುವಂತಹ ಸೂರಪ್ಪ ಸ್ವಾಮಿ ಅವರೇ, ಅದೇ ರೀತಿ ಕಾರ್ಮಿಕ ನಿರೀಕ್ಷಕರಾಗಿರುವಂತಹ ಶಿವಶಂಕರಪ್ಪ ಅವರೇ, PD ಆಗಿರುವಂತಹ ಮೋಡನ್ ಸರ್ ಅವರೇ, DO ಆಗಿರುವಂತಹ ಅನಿಲ್ ಕುಮಾರ್ ಅವರೇ, EO ಆಗಿರುವಂತಹ ಶ್ರೀಕುಮಾರ್ ಅವರೇ, ಹಾಗೂ ಪುರಸಭೆ ಅಧ್ಯಕ್ಷ ಆಗಿರುವಂತಹ LNT ಪ್ರಸಾದಣ್ಣನ್ ಅವರೇ, ಪುರಸಭೆ ಸದಸ್ಯರಾಗಿರುವಂತಹ, ಅದೇ ರೀತಿ ರಾಜ್ಯ ಸಮಿತಿ ಅಧ್ಯಕ್ಷ. ಇಡೀ ರಾಜ್ಯದಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆ, ಅನೇಕ ಸರ್ಕಾರಗಳು ಬಂದಿದ್ದಾವೆ, ನಾವೆಲ್ಲ ನೋಡಿದ್ವಿ. ಆದ್ರೆ ಕಾರ್ಮಿಕರ ಬಗ್ಗೆ ಒಬ್ಬ ಸಚಿವರಾಗಿ ನಿಮ್ಮ ಬಗ್ಗೆ ಆಲೋಚನೆ, ಇಷ್ಟು ಡೀಪ್ ಆಗಿ ಆಲೋಚನೆ ಮಾಡುವಂತ ವ್ಯಕ್ತಿ ಯಾರಿದ್ರೆ ಅದು ಸಂಘ. ಒಂದು ದಿನಕ್ಕೆ 10 ತಾಸುಗಳ ಕಾಲ, ಮಿನಿಮಮ್ 5-6 ತಾಸು ಡಿಪಾರ್ಟ್ಮೆಂಟ್ ಕರೆಸಿ ನಾವು ಕಾರ್ಮಿಕರಿಗೆ ಯಾವ ರೀತಿ ಪ್ರೋಗ್ರಾಮ್ಸ್ ಅಂದ್ರೆ ಕಾರ್ಮಿಕ ಇಲಾಖೆ ಒಳ್ಳೆಯದಾಗುತ್ತೆ ಎಂಬ ನಿಟ್ಟಿನಲ್ಲಿ ಪ್ರತಿದಿನ ಆಲೋಚನೆ ಮಾಡಿ ಕೆಲಸ ಮಾಡುವಂತ ಇಡೀ ದೇಶದಲ್ಲಿ ಯಾರಾದ್ರೂ ಇಷ್ಟು ಆಕ್ಟಿವ್ ಆಗಿ ಪವರ್ಫುಲ್ ಆಗಿ ಕೆಲಸ ಮಾಡುವಂತ ಇಡೀ ದೇಶದಲ್ಲಿ ಯಾರಾದ್ರೂ ಸಚಿವರಿದ್ರೆ ಅದು ಸಂತೋಷ್ ಲಾಲ್ ದಾದಾ ಅಂತ ನಾನು ಹೇಳ್ತಕ್ಕಂಥದ್ದು. ಇವತ್ತು ಕಾರ್ಮಿಕರನ್ನು ಬೇರೆ ಫ್ಯಾಮಿಲಿ ಅಂತ ಅವ್ರಿಗೆ ನೋಡ್ತಾ ಇಲ್ಲ. ನನ್ನ ಸ್ವಂತ ಕುಟುಂಬ, ಇವತ್ತೇನು ಕುಟುಂಬಕ್ಕೆ ಏನ್ ಹೆಲ್ಪ್ ಮಾಡಬೇಕು, ಆ ಕುಟುಂಬ ಆರ್ಥಿಕವಾಗಿ ಬೆಳಿಬೇಕು, ಅವ್ರ ಸ್ವಂತ ಕುಟುಂಬ ಆರ್ಥಿಕವಾಗಿ ಬೆಳಿಬೇಕು ಎಂಬ ನಿಟ್ಟಿನಲ್ಲಿ ಒಂದು ತಂದೆ ಆಗಿ ಏನು ಆಲೋಚನೆ ಮಾಡ್ತದೆ, ಅದೇ ರೀತಿ ಇಡೀ ರಾಜ್ಯದಲ್ಲಿ ಕಾರ್ಮಿಕರಿಗೆ ಒಳ್ಳೆಯದಾಗಬೇಕೆಂಬ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಕೆಲಸ ಮಾಡಂತ ಸಚಿವರು ಯಾರಿದ್ರೆ ಅದು ಸನ್ಮಾನ್ಯ ಸಂತೋಷ್ ಲಾಲ್. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಸೂರ್ಯಪ್ಪ, ಕಂಪ್ಲಿ ತಾಲೂಕಾ ಕಾರ್ಮಿಕ ಅಧಿಕಾರಿ ಶಿವಶಂಕರಪ್ಪ, ಕಾರ್ಮಿಕ ನಿಯೋಜನೆ ಅಧಿಕಾರಿ ಮೌನೇಶ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, BV5 ನ್ಯೂಸ್ ಕನ್ನಡ, ಕಂಪ್ಲಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.